ಬಾ ಸಂತೋಷ ಕುಳಿತುಕೊಳ್ಳರೆ ಹೇಳುವೆ ನಿಮಗ. ಅಳವಿ ತಾಯಿ ಚೆನ್ನಾಗಿದ್ರೆ ಅನ್ನಕ್ಕೆ ಕೊರತೆ ಇಲ್ಲ, ಒಳ್ಳೆಯ ಪೈರು ಹಟ್ಟಿಗೆ ಬಂದ್ರೆ ಮಾಡೋಣ ಹಬ್ಬವ. ನಮ್ಮ ಭಾರತ ಅನೇಕ ಜಾನಪದ ಮತ್ತು ಪ್ರದರ್ಶನ ಕಲಾ ಪ್ರಕಾರಗಳ ಶ್ರೀಮಂತ ನೆಲ. ಈ ಕಲಾ ಪ್ರಕಾರಗಳು ಸಮುದಾಯದ ಬದುಕು, ಆಚಾರ, ವಿಚಾರ, ಸಂಸ್ಕೃತಿ ಮತ್ತು ಚರಿತ್ರೆಗಳಂತಹ ಅನೇಕ ಮಾಹಿತಿಗಳನ್ನು ದಾಖಲಿಸಿ ಪ್ರಸರಣ ಮಾಡುವ ದಿಸೆಯಲ್ಲಿ ತನ್ನದೇ ಆದ ವಿಶಿಷ್ಟ ಕೊಡುಗೆಗಳನ್ನು ನೀಡುತ್ತಾ ಬಂದಿವೆ. ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಕೆಸಾಪ್ಸ್ ಈ ಕಲಾ ಪ್ರಕಾರಗಳನ್ನು ಬಳಸಿ HIV ಏಡ್ಸ್ ಮಾಹಿತಿ ಮತ್ತು ಆರೋಗ್ಯ ಅರಿವು ಮೂಡಿಸುವ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಸುಮಾರು 20ಕ್ಕೂ ಹೆಚ್ಚು ಜನಪದ ಕಲಾ ಪ್ರಕಾರಗಳನ್ನು ಈ ಕಾರ್ಯಕ್ರಮಗಳಲ್ಲಿ ಬಳಸಿಕೊಳ್ಳಲಾಗಿದೆ. ಈ ಮೂಲಕ ರಾಜ್ಯಾದ್ಯಂತ ಅತ್ಯಂತ ತಳಮಟ್ಟದವರೆಗೂ ಮಾಹಿತಿಯನ್ನು ಪರಿಣಾಮಕಾರಿಯಾಗಿ ತಲುಪಿಸಲು ಸಾಧ್ಯವಾಗುತ್ತಿದೆ. ಉತ್ತರ ಕರ್ನಾಟಕದ ಬಯಲು ನಾಟಕ ರೂಪದ ಪ್ರಸಿದ್ಧ ಕಲಾ ಪ್ರಕಾರ ಶ್ರೀಕೃಷ್ಣ ಪಾರಿಜಾತ. ಭಾಗವತದ ಕಥೆಗಳನ್ನು ವೇಷಧಾರಿ ಕಲಾವಿದರು ಸಂಗೀತ, ಮೌಖಿಕ ಸಾಹಿತ್ಯ ಮತ್ತು ನೃತ್ಯಗಳ ಮೂಲಕ ಜನರನ್ನು ರಂಜಿಸುವ ಕೃಷ್ಣ ಪಾರಿಜಾತದ ಕಲಾವಿದರು ಪ್ರದರ್ಶಿಸಿದ HIV ಏಡ್ಸ್ ಮಾಹಿತಿ ಮತ್ತು ಆರೋಗ್ಯದರಿವಿನ ಕಾರ್ಯಕ್ರಮ ಇಗೋ ಇಲ್ಲಿದೆ ನೋಡಿ. ಶ್ರೀಹರಿ ಕಲಾ ತಂಡ ಅಂದ್ರೆ ಕೃಷ್ಣ ಪಾರಿಜಾತ ಕಂಪನಿ, ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನಾ ಕೃಷ್ಣ ಪಾರಿಜಾತ ಮಾಡ್ಲಿಕ್ಕೆ ಬಂದದಾಗ್ಯದ. ಮನುಷ್ಯನಿಗೆ ಹೆಚ್ಚಾಗಿ ಸಂಖ್ಯೆ ಹೇಗೆ ಬರ್ತದ, ಅದು ಬಂದ್ರೆ ಎಂಥ ಅನಾಹುತ ಆಗ್ತದ, ಅದು ಬರದಂತೆ ನಮ್ಮ ಮುನ್ನೆಚ್ಚರಿಕೆ ಹೇಗೆ ವಹಿಸ್ಬೇಕು ಅನ್ನುವಂಥದ್ದು ನಮಗೆ ಒಂದು ಕರೆ ಮೂಲಕ ತಿಳಿಸ್ತಾ ಇದ್ದೇವೆ. ಹೆಚ್ಚಾಗಿ ಸೋಂಕ ಬಂದೈತಂತ ಎಚ್ಚರವಾಗಿ ಇರಬೇಕಂತ. ಹೆಚ್ಚಾಗಿ ಸೋಂಕು ಬರ್ತದೆ, ಎಚ್ಚರವಾಗಿರಿ. ಮುಂದೆ ಏಡ್ಸ್ ಆಗ್ತದ, ಅದರಿಂದ ದೂರ ಇರಿ ಅಂತ ಫಲ ಮಾಡಿ ಎಲ್ಲರಿಗೂ ಮನ ಮುಟ್ಟು ಅಂತ ಹೇಳಿದ್ರಿ. ಆದ್ರೆ ನೀವು ಪದ್ಯ ಹೇಳಿದ್ರಿ, ಇದು ಯಾರಿಗೆ ಗುರ್ತಾತು ಗುರ್ತಾಗ್ಲಿಲ್ಲ, ಇದನ್ನ ಎಲ್ಲರಿಗೂ ತಿಳಿಯುವಂತೆ ಮನ ಮುಟ್ಟಂತ ವಿಸ್ತಾರ ಮಾಡಿ ಹೇಳುವಂತ ದೇವಲೋಕದ ಕೊರಂಜಿ. ಬರ್ತಾ ಇದ್ದಾಳೆ. ಏನ್ರಿಮ್ಮ ತಾವು ಯಾರು? ನಾನು ದೇವಲೋಕದ ಕೊರವಂಜಿ. ಕೂಡಿದಂತ ಜನರಿಗೆ ಏನ್ ಹೇಳಿಕ್ ಬಂದೀವ ನೋಡಮ್ಮ, ಇರಿವಿ 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾದಂತದ್ದು ಇದು ಮಾನವ ಜನ್ಮ. ಮಾನವ ಜನ್ಮ ಅಂದ್ರ ಬಹಳ ಶ್ರೇಷ್ಠವಾದಂತದ್ದು. ಮನುಷ್ಯನಿಗೆ ರೋಗ ಅನ್ನುವಂಥದ್ದು ಉತ್ಪತ್ತಿ ಆಗ್ಲಿಕ್ಕೆ ಇವತ್ ನೀ ಊರಿಗೆ ಯಾವ ರೋಗದ ಬದಲು ಹೇಳಿಕ್ ಬಂದಿರಿ? HIV ಏಡ್ಸ್. ಆದ್ರೆ HIV ಅಂದ್ರೆ ಏನು ಗುರ್ತಿಲ್ಲ ನನಗೆ ಮೊದಲು. HIV ಅಂದ್ರ ಒಂದ ಕ್ರಿಮಿ ಅಂತ ತಿಳ್ಕೊಲ್ಲ. HIV ಕ್ರಿಮಿ ಅನ್ನುವಂತ
ಅನ್ನುವಂತಹದ್ದು ಮನುಷ್ಯನ ಶರೀರದಲ್ಲಿ ಪ್ರವೇಶ ಆಯ್ತು ಅಂದ್ರೆ ಸೇರ್ಕೊಂತಂದ್ರ ಅದೇನ್ ಮಾಡ್ತದ? ಏನಮ್ಮ? ಮನುಷ್ಯನ ಶರೀರದಲ್ಲಿ ಎರಡು ರಕ್ತದ ಕಣಗಳವ. ರಕ್ತದ ಕಣ ಎರಡು ಯಾವ್ಯಾವು? ಕೆಂಪು ರಕ್ತದ ಕಣ ಮತ್ತು ಬಿಳಿ ರಕ್ತದ ಕಣ ಅಂತ ಎರಡು ರಕ್ತದ ಕಣಗಳು ಮನುಷ್ಯನ ಶರೀರದಲ್ಲಿ ಇರ್ತಾವ. ಎಲ್ಲಾರ ಶರೀರದಾಗ ಇರ್ತಾವ ನಂಗ. ಆ ಬಿಳಿ ರಕ್ತದ ಕಣದಲ್ಲಿ ಏನಿರ್ತದ? ಏನಮ್ಮ? ರೋಗ ನಿರೋಧಕ ಶಕ್ತಿ ಅನ್ನುವಂತದ್ದು ಆ ಬಿಳಿ ರಕ್ತದ ಕಣದಲ್ಲಿ ಇರ್ತದ. ಅಂದ್ರೆ ನಮ್ಮ ಶರೀರಕ್ಕೆ ಬರುವಂತ ರೋಗ ಹೊಡೆದೋಡಿಸುವ ಶಕ್ತಿ ಆ ಬಿಳಿ ರಕ್ತದ ಕಣದಲ್ಲಿ ಇರ್ತದ. ಅಂದ್ರೆ ಬಿಳಿ ರಕ್ತದ ಕಣ ಅಂದ್ರ ನಮ್ಮ ಶರೀರಕ್ಕೆ ಒಂದು ಭದ್ರವಾದ ಕೋಟ್ ಇದ್ದಂಗ. ಭದ್ರವಾದಂತ ಕೋಟ್ ಇದ್ದಂಗ. ಅಥವಾ ಮನಿಗೊಂದು ಬಾಗ್ಲಿದ್ದಂಗ, ಹೊಲಕ್ಕೊಂದು ಬೇಲಿದ್ದಂಗ. ಅಥವಾ ನಮ್ ದೇಶಕ್ಕೆ ಒಬ್ಬ ಸೈನಿಕ ಇದ್ದಂಗ. ಅದ ಹೆಂಗಂದ್ರ ಹೊರಗಿನ ದೇಶದ ವೈರಿ ನಮ್ ದೇಶಕ್ಕೆ ನುಗ್ಗು ಅಂಕಂಡ್ರ ನಮ್ ಸೈನಿಕ ಹೆಂಗ ಅವ್ನ ಗುಂಡಾಕಿ ಓಡಿಸ್ತಾರೋ ಹಂಗ ನಮ್ಮ ಶರೀರಕ್ಕೆ ಯಾವುದೇ ಒಂದು ರೋಗ ಬರುವಂತ ಕಂಡ್ರ ಅದನ್ನ ಹೊಡೆದೋಡಿಸುವಂತ ಶಕ್ತಿ ಆ ಬಿಳಿ ರಕ್ತ ಕಣದಲ್ಲಿ ಇರ್ತದ. ಈಗ ಗುರ್ತಾತಲ್ಲ ಹೆಚ್ಚಾಗಿ ಸೋಂಕು ಅನ್ನುವಂತದ್ದು ಬಿಳಿ ರಕ್ತದ ಕಣದಲ್ಲಿ ಸೇರ್ಕೊಂತಂದ್ರ ಅದೇನ್ ಮಾಡ್ತದ? ಏನಮ್ಮ? ಬಿಳಿ ರಕ್ತದ ಕಣಗಳನ್ನ ನಾಶ ಮಾಡ್ತಾ ಬರ್ತದ. ಅದನ್ನೆಲ್ಲ ಹಾಳು ಮಾಡಿಬಿಡ್ತದ. ಮನುಷ್ಯನ ಶರೀರಕ್ಕೆ ಹೆಚ್ಚಾಗಿ ಸೋಂಕು ತಗಲಬೇಕಾದ್ರ ಮುಖ್ಯ ಕಾರಣ ಏನು? ಹೇಗೆ ಬರ್ತದ? ಲೈಂಗಿಕ ಸಂಪರ್ಕದಿಂದ. ಲೈಂಗಿಕ ಅಂದ್ರೆ ಏನ ಕೊರವಂಜಿ? ಯಾಕ ನಿನ್ ಗೊತ್ತಾಯಿಲ್ಲ? ನಾವು ಹಳ್ಳಿಯಾಗ ಜೀವನ ಮಾಡಾರ ನಮ್ಗೆ ಲೈಂಗಿಕ ಪಂಗಿಕ ತಿಳುವಂಗ ಹೇಳ. ನಮ್ಗೆ ಒಂದು ಹೆಣ್ಣು ಒಂದು ಗಂಡು ಶರೀರ ಸಂಪರ್ಕ ಮಾಡೋದಕ್ಕೆ ಲೈಂಗಿಕ ಅಂತಾರೆ. ಪರ ಪುರುಷರು ಪರ ಸ್ತ್ರೀಯರನ್ನಾಗಲಿ ಪರ ಸ್ತ್ರೀಯರು ಪರ ಪುರುಷರನ್ನಾಗಲಿ ಲೈಂಗಿಕ ಸಂಪರ್ಕ ಮಾಡಿದ್ರ ಹೆಚ್ಚಾಗಿ ಸೋಂಕು ಆಗ್ತದ ಅಂತ ಹೇಳಕತ್ತೀನ. ಪರಿಚಯ ಇಲ್ಲದಂತ ಹೆಣ್ಣು ಮಗಳ ಸರಿ ಸಂಪರ್ಕ ಮಾಡಿದಾಗ ಗಂಡು ಮಗ ಮಾಡಿದಾಗ ಆಕೆಯಲ್ಲಿ ಹೆಚ್ಚಾಗಿ ಸೋಂಕು ಇತ್ತು ಅಂದ್ರೆ ಈ ಗಂಡು ಮಗನಿಗೆ ಆಗ್ತದ ಇಲ್ಲ? ಎಂಥ ಮಾತ್ರಿ ಅಲ್ಲ, ಹೆಚ್ಚಾಗಿ ಸೋಂಕಿದ್ದ ಹೆಣ್ಣು ಮಗಳ ಶರೀರ ಸಂಪರ್ಕ ಮಾಡಿದ್ರ ಆಟೋಮೆಟಿಕ್ ಆ ಗಂಡು ಮಗನಿಗೆ ಬಂದೇ ಬರ್ತದ. ಅವನಿಗೆ ಬರ್ತದ. ಅದಷ್ಟ ಬಿಡುದಿಲ್ಲ. ಅದ ಮತ್ತೇನ್ರಿ? ಮನೆಯಲ್ಲಿ ತನ್ನ ಹೆಂಡತಿಗೆ ಆಗ್ತದೆ. ಓಹೋ, ಇದು ಖರೇನ. ಯಾಕಂದ್ರ ಪುಣ್ಯಾತ್ಮ ಹೆಚ್ಚಾಗಿ ಸೋಂಕಿತ ಹೆಣ್ಣು ಮಗಳ ಶರೀರ ಸಂಪರ್ಕ ಮಾಡಿ ಸುಮ್ ಕೂಡ್ರಾವಲ್ಲ. ಇಲ್ಲ ಹೆಚ್ಚಾಗಿ ಸೋಂಕಿತ ಹೆಣ್ಣು ಮಗಳ ಶರೀರ ಸಂಪರ್ಕ ಮಾಡಿ ಮೊದಲು ಹೆಚ್ಚಾಗಿ ಸೋಂಕು ತಾ ತಗೋತಾನ. ಆಮೇಲೆ ಮನೆಗೆ ಬಂದು ಹೆಂಡತಿ ಸಂಪರ್ಕ ಮಾಡಿ ಅದ ಹೆಚ್ಚಾಗಿ ಸೋಂಕು ಹೆಂಡತಿಗೆ ಹಚ್ತಾನ. ಪರಸ್ತ್ರೀಯ ಸಂಘ ಮಾಡಬಾರ್ದು. ಮಾಡಿದ್ರ ಹೆಂಡತಿ ಮನ್ಯಾಗ ಎಂತಾಕಿರ್ತಾಳ? ಮಾನ್ನ ಪತಿವ್ರತ ಸ್ತ್ರೀ ಆಗಿರ್ತಾಳ. ಒಳ್ಳೆ ಹೆಣ್ಮಗಳು. ಆಕಿಗೆ ಏನು ಗೊತ್ತಿರುದಿಲ್ಲ. ನಿರಪರಾಧಿ ಆಕಿ. ಅಂತಾಕಿಗೆ ಅದ ಆಗ್ತದ. ಅಂತಾಕಿಗೆ ಎಂತ ಸೋಂಕು ಹಚ್ತಾನ. ಅದಷ್ಟ ಬಿಡುದಿಲ್ಲ. ಮತ್ತೇನಾಗ್ತದಮ್ಮ? ಆಕಿ ಗರ್ಭಿಣಿಯಾಗಿ ಆತನ ಹೆಂಡತಿ ಗರ್ಭಿಣಿಯಾಗಿ ಆಕಿ ಹೊಟ್ಟಿಲೆ ಹುಟ್ಟುವಂತ ಕೂಸಿಗಾದ್ರೂ ಆಗ್ತಿತ್ತು. ಅವ್ರಿಗೆ ಆಗ್ತಿತ್ತು. ಆದ್ರ ನಮ್ಮ ಆರೋಗ್ಯ ಇಲಾಖೆಯವರು ತಾಯಿಗೆ ಹೆಚ್ಚಾಗಿ ಸೋಂಕಿದ್ರು ಕೂಡ ಆ ಕೂಸಿಗೆ ಬರದಂತೆ ಔಷಧ ಗುಳಿಗೆ ತೆಗೆದಾರೆ. ಅದು ಹೇಗ ಈ ಬರದಂತೆ ಮಾಡಿದ್ದು? ಹೆಚ್ಚಾಗಿ ಸೋಂಕಿತಿದ್ದಂತ ಹೆಣ್ಣು ಮಗಳು ಗರ್ಭವತಿ ಆಗಿದ್ಲು ಅಂದ್ರೆ ಗರ್ಭಿಣಿ ಆದ ಕೂಡಲೇ ಆಕೆ ಏನ್ ಮಾಡ್ಬೇಕು? ಏನಮ್ಮ? ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಆಕೆ ಹೆಸರು ನೋಂದು ಮಾಡ್ಬೇಕು. ಆಶಾ ಕಾರ್ಯಕರ್ತರ ಸಹಾಯದಿಂದ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಹೆಸರು ನೋಂದಾಯಿಸಿ ಬರ್ಬೇಕು. ಹೆರಿಗೆ ಸಮಯ ಬರುವವರೆಗೆ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾ ಬರುತ್ತಾ ಪರೀಕ್ಷೆ ಮಾಡಿಸ್ಕೊತಾ ಇರ್ಬೇಕು. ಹೆಚ್ಚಾಗಿ ಸೋಂಕಿತ ಗರ್ಭಿಣಿ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾ ಬರ್ತಾ ಚೆಕ್ ಮಾಡ್ಕೊತಿರ್ಬೇಕು. ಆಕಿಗೆ ಒಂದು ಗುಳಿಗೆ ಅಂತ ಕೊಡ್ತಾರೆ. ಯಾರು? ಆರೋಗ್ಯ ಇಲಾಖೆ ಅವರು. ಗುಳಿಗೆ ಯಾವ್ದ್ರಿ ಅದು? ನೇರೋಪೇನ್ ಅನ್ನುವಂತದೊಂದು ಗುಳಿಗೆ ಕೊಡ್ತಾರೋ.
ಆ ಹೆರಿಗಾಯ್ತು ಹೆರಿಗೆ ಆದ ನಂತರ ಆ ಕೂಸಿಗೊಂದ ಡ್ರಾಪ್ಸ್ ಅಂತ ಹಾಕ್ತಾರ. ಡ್ರಾಪ್ಸ್ ಯಾವ್ದ್ರಿ ಅದು? ನೇರೋಪೇನ ದ್ರಾವ್ ಅಂತ ಇರ್ತದ. ನಮ್ ಪೊಲೀಸ್ ಬೋಲ್ ಹಣಿ ಹಾಕ್ತಾರಲ್ಲ ಹಂಗ ಅದೊಂದು ಡ್ರಾಪ್ ಕೊಡ್ತಾರ. ಡ್ರಾಪ್ಸ್ ಅಂತ ಹಾಕಿದ್ರೆ ಆಯ್ತು ತಾಯಿಗಿದ್ದಂತ ಎಚ್ಐವಿ ಸೋಂಕ ಆ ಕೂಸಿಗೆ ಆಗಂಗಿಲ್ಲ ಅಂತ ಹೇಳ್ತಾರ. ಓಹೋ ಅಂತೂ ನಮ್ಮ ಆರೋಗ್ಯ ಇಲಾಖೆ ಅವ್ರು ಪ್ರಯತ್ನ ಮಾಡಿ ತಾಯಿ ತಂದೆ ಎಚ್ಐವಿ ಸೋಂಕಿತರಾದ್ರೂ ಕೂಡ ಅವ್ರಿಗೆ ಹುಟ್ಟುವಂತ ಕೂಸಿನ ಮಾತ್ರ ಅದನ್ನ ಪಾರ್ ಮಾಡ್ತಾರ. ನಮ್ಮ ಅಣ್ಣ ತಮ್ಮಂದ್ರು ತಪ್ಪು ಮಾಡ್ತಾರಮ್ಮಿ. ತಪ್ಪು ಮಾಡಿದಾಗ ಹಿಂಗಟರು ಆಗ್ತದ. ನಾನು ಹೋಗ್ಬಾರ್ದ ಜಾಗಕ್ಕೆ ಹೋಗಿದ್ದೆ ಆಗ್ಬಾರ್ದಾಗ್ಯದ ಇಂತ ತಪ್ಪು ಮಾಡಿದಾಗ ಎಚ್ಐವಿ ಸೋಂಕು ಆಗ್ತದ ನಮ್ಮ ಆರೋಗ್ಯ ಇಲಾಖೆ ಹೇಳ್ತಾರ. ಮತ್ ನಾನು ನಿನ್ನ ತಪ್ಪು ಮಾಡಿದೆ ನನಗೆ ಎಚ್ಐವಿ ಸೋಂಕು ಆಗ್ಯದ ಅಂತ ಮನುಷ್ಯನ ಸಂಶಯ ಮಾಡ್ಕೊಂಡಿರ್ತಾನ. ಅಂತ ಸಂಶಯ ಉಳ್ಳವರು ಯಾರಿಗೆ ಹೋಗಿ ಭೇಟಿ ಆಗಬೇಕು? ಅವ್ರು ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೇಕು. ಅವ್ರು ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೇಕು. ಹೋದಾಗ ಅವ್ರ ರಕ್ತ ಪರೀಕ್ಷೆ ಮಾಡ್ತಾರ. ರಕ್ತ ಪರೀಕ್ಷೆ ಮಾಡಿ ಆಗ್ಲಿಲ್ಲ ಬಾಳ್ ಚಲೋ ಆಗಿತ್ತು ಅಂತಂದ್ರ ಸರ್ಕಾರಿ ಡಾಕ್ಟರ್ ಏನ್ ಹೇಳ್ತಾರ? ಏನಮ್ಮ ಎಚ್ಐವಿ ಸೋಂಕು ನಿನಗ ಆಗ್ಯದಪ್ಪ, ICTC ಕೇಂದ್ರ. ICTC ಅಂದ್ರೆ ಏನಮ್ಮ? ಅಲ್ಲೇ ಸರ್ಕಾರಿ ಆಸ್ಪತ್ರೆಯಲ್ಲೇ ಇರ್ತದ ಅದು. ICTC ಕೇಂದ್ರ ಅಂದ್ರ ಸಂಪ್ರೇರಿತ ಆಪ್ತ ಸಮಾಲೋಚನಾ ಪರೀಕ್ಷೆ ಕೇಂದ್ರ. ಅಲ್ಲೇ ಆಪ್ತ ಸಮಾಲೋಚಕರಂತ ಇರ್ತಾರ. ಅವ್ರಿಗೆ ಕೌನ್ಸಿಲರ್ ಅಂತಾರ. ಅವ್ರು ಇರ್ತಾರ. ಅವರು ಗುಪ್ತ ಸಮಾಲೋಚನೆ ಮಾಡ್ತಾರ. ಮಾಡಿ ಅವ್ರು ಹೇಳ್ತಾರ ಇಲ್ಲೇ ART ಕೇಂದ್ರ ಅಂತದ. ART ಗುಳಿಗೆ ಅಂತ ಸಿಗ್ತಾವ. ಆ ART ಗುಳಿಗೆ ತಗೊಂತ ಡಾಕ್ಟರ್ ಸಾಹೇಬ್ರು ಹೇಗೆ ಹೇಳಿರ್ತಾರೋ ಆ ಪ್ರಕಾರ ಅವ್ರ ಗುಳಿಗೆ ತಗೊಂತ ಪೌಷ್ಟಿಕ ಆಹಾರ ಊಟ ಮಾಡ್ಕೊತ ಹೋದಾದ್ರೆ ಬಾಳ ಆರಾಮ್ ಇರ್ತಾರ ಅವ್ರು. ನನಗೆ ಎಚ್ಐವಿ ಸೋಂಕು ಆತು, ನನಗೆ ದೌಡ್ ಮರಣ ಬರ್ತಂತೇಳಿ ಅಂಜಿ ದೌಡ್ ಸಾಯ್ಬಾರ್ದು. ಅಂಜಿ ದೌಡ್ ಸಾಯ್ಲಿಕ್ಕೆ ಹೇಳಿಂತಿ ಆ ಗುಳಿಗೆ ತಗೋತ ಪೌಷ್ಟಿಕಾರ ಊಟ ಮಾಡ್ತೋತ ಅವ್ರಿಗೆ ಭವಿಷ್ಯದ ಅದ ಸಾಕಷ್ಟು ದಿನ ಬದುಕಬಹುದು. ಈ ಗುಪ್ತ ರೋಗದಿಂದ ಉಲ್ಬಣ ಆಗಿ ಎಚ್ಐವಿ ಸೋಂಕು ಆಗ್ತದ ಅಂತ ಹೇಳ್ತಾರಲ್ಲ. ಗುಪ್ತ ರೋಗ ಅಂದ್ರ ಹೆಣ್ಮಕ್ಳಿಗೆ ಆಗ್ಲಿ ಗಂಡ ಮಕ್ಕಳಿಗೆ ಆಗ್ಲಿ ಗುಪ್ತವಾದಂತ ಜಾಗದಲ್ಲಿ ಗಾಯಿ ಬಕ್ಕಿ ಆಗಿದ್ದು ಅಂತಂದ್ರೆ ತಕ್ಷಣ ಸರ್ಕಾರಿ ದವಾಖಾನೆಗೆ ತೋರಿಸ್ಬೇಕು. ಗುಪ್ತ ರೋಗ ಗುಪ್ತವಾಗಿ ಇರಬಾರದಂತ. ಅದ್ರಾಗ ನಮ್ಮ ಹೆಣ್ಣು ಮಕ್ಕಳಂತೂ ನಾಚಿಕೆ ಸ್ವಭಾವ. ಹೌದು, ಅದ್ರ ಸಲುವಾಗಿ ಅಲ್ಲಿ ಹೋಗ್ಬಾರ್ದು. ಹೋಗ್ಬೇಕು. ಹೋಗಿ ಅಂದ್ರ ಲೇಡಿ ಡಾಕ್ಟರ್ ಅಂತ ಇರ್ತಾರಲ್ಲ ಅವ್ರಿಗೆ ಹೇಳ್ಬೇಕು. ಹೇಳಿದಾಗ ಅವ್ರಿಗೆ ತೋರ್ಸಿದ್ರ ಆರಾಮ್ ಮಾಡಿಬಿಡ್ತಾರ. ಅವ್ರು ಅದನ್ನ ಬಿಟ್ಕೊಂತ ಹೋಗಿ ಉಲ್ಬಣ ಆದ್ರ ಆಯ್ತಂದ್ರೆ ಅದರಿಂದ ಎಚ್ಐವಿ ಸೋಂಕು ಆಗ್ತದ. ಮನುಷ್ಯನಿಗೆ ಎಚ್ಐವಿ ಸೋಂಕು ತಗಲಬೇಕಾದ್ರ ಮುಖ್ಯ ಕಾರಣ ಏನು? ಅದು ಎಚ್ಐವಿ ಸೋಂಕು ಬರ್ಲಿಕ್ಕೆ ಮಾರ್ಗಗಳು ಯಾವ? 4 ಮಾರ್ಗ. ಪ್ರಾಮುಖ್ಯವಾಗಿ 4 ಮಾರ್ಗ. ಅವು ಯಾವ್ರಿವ? ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ, ಇದು ಒಂದು. ಅಸುರಕ್ಷಿತ ಸೂಜಿ ಸಿರಂಜೆಯಿಂದ, 2 ಅಸುರಕ್ಷಿತ ರಕ್ತ ಪಡೆಯೋದ್ರಿಂದ, 3 ತಾಯಿಯಿಂದ ಮಗುವಿಗೆ ಎಚ್ಐವಿ ಸೋಂಕಿತ ತಾಯಿಗೆ ಹುಟ್ಟುವಂತ ಕೂಸಿಗೆ. ಇವು ಪ್ರಾಮುಖ್ಯವಾಗಿ 4 ಕಾರಣ. ನಮ್ಮ ಹದಿಹರಿಯದ ಯುವಕರಿಗೆ ಅಂದ್ರೆ ನಮ್ಮ ತರುಣರ ಜಾಣರಾಗಬೇಕು. ಆಗ್ಬೇಕಲ್ಲ. 18 ವರ್ಷದಿಂದ 35 ವರ್ಷದೊಳಗಿನ ತರುಣರಿಗೆ ಬರ್ತದಂತ ನಮ್ಮ ಆರೋಗ್ಯ ಇಲಾಖೆ ಅವ್ರು ಹೇಳ್ತಾರೆ. ಯುವಕರ ಜಾಣರಾಗಬೇಕಾದ್ರಾಗ ಹೇಗಿರ್ಬೇಕಂತೀರಿ? ಲಗ್ನ ಆಗುವವರೆಗೆ ಬ್ರಹ್ಮಚಾರಿ ವ್ರತ ಪಾಲಿಸಬೇಕು. ಹೌದು. ಲಗ್ನ ಆದ ನಂತರ ಏಕ ಪತ್ನಿ ವ್ರತ ಪಾಲಿಸಬೇಕು. ಪರಸ್ತ್ರೀಯರ ಸಂಘ ಮಾಡಬಾರ್ದು. ಮಾಡಿದ್ರೆ ಎಚ್ಐವಿ ಸೋಂಕು ಆಗ್ತದ. ಆದ್ರ ನಾವು ಪರಸ್ತ್ರೀಯರ ಸಂಘ ಮಾಡೋರು. ನೀವು ಮಾಡಬಾರ್ದ್ರಿ. ಪರಸ್ತ್ರೀಯರ ಸಂಘ ಮಾಡಿದ್ರೆ ಎಚ್ಐವಿ ಸೋಂಕಾಗಿ ಏರ್ಸಾಗ ಸತ್ತು ಹೋಗ್ತಿ. ಅಲ್ರಿ, ಈಗ ನಾ ಹೇಳೋದಕ್ಕೊಂದು ಕಾರಣ ಅದಾರೆ.
ಕಾರಣ ಅಂತ ಹೇಳಕ್ ಬಂದಿರಿ. ಹೌದ್ರಿ. ನಿಮ್ ಕಾರಣ ಏನ್ರಿಪ್ಪ ಅದು? ನೋಡ್ರಿ ನಾವು ದುಡ್ಯಾಕ ಅಂತೇಳಿ ಕೊಲ್ಲಾಪುರ ರತ್ನಗಿರಿ ಹೋಗಿರ್ತವ್ರಿ. ನೀವು ಬಡ ಕಂಪನಿ ಹಾ. ಕೂಲಿಕಾರ. ಕೂಲಿಕಾರ. ಹಾ ಹೋಗ್ತಿರ್ಲ. ಅಲ್ಲಿ ಹೋದಲ್ಲೇ ವರ್ಷ 6 ತಿಂಗಳು ಇರ್ಬೇಕಾಗ್ತದ. ಖರೆ ಅಲ್ರಿ? ಹೌದಲ್ರಿ? ಹೌದು. ಅಲ್ಲಿ ವರ್ಷ 6 ತಿಂಗಳು ಇರ್ಬೇಕಾದಾಗ ಇದ್ದಾಗ ಹೆಂಡತಾರ ಇಲ್ಲಿ ಊರಾಗಿರ್ತಾಳ್ರಿ. ಹೆಂಡತಿ ಊರಾಗಿರ್ತಾಳ. ನಾವು ಒಬ್ಬರ ಕೊಲ್ಲಾಪುರದಾಗ ಇರ್ತವ್ರಿ. ಕೊಲ್ಲಾಪುರಕ್ಕೆ ಇರ್ತೀರಿ. ಹೌದಲ್ರಿ? ಆವಾಗ ಅಕಸ್ಮಾತ್ ಪರಸ್ತ್ರೀಯರ ಸಂಘ ಮಾಡುವಂತ ಸಂದರ್ಭ ಒದಗಿ ಬಂತಂದ್ರ ಒದಗಿ ಬಂದಾಗ ಅದಕ್ಕೆ ನಾವ್ ಏನ್ ಮಾಡಬೇಕು? ಮೊದಲೇ ಮಾತು ಪರಸ್ತ್ರೀಯರ ಸಂಘ ಬಹುಸಂಗಾತಿ ವ್ಯವಹಾರ ಮಾಡಬಾರ್ದು. ಮತ್ತೆ ಬಹುಸಂಗಾತಿ ವ್ಯವಹಾರ ಮಾಡುವಂತ ಪರಿಸ್ಥಿತಿ ಒದಗಿ ಬಂದಾಗ ನೀ ಕಡ್ಡಾಯವಾಗಿ ಕಾಂಡಮ್ ಬಳಸಬೇಕು. ಕಾಂಡಮ್ ಅಂದ್ರೆ ಗುರ್ತಾಗ್ಲಿಲ್ಲ, ನಿರೋಧ ಬಳಸಬೇಕು. ಓಹೋ, ನಿರೋಧ ಬಳಸಬೇಕ್ರಿ. ಬಳಸಿದ್ರ ನಿನಗೆ ಹೆಚ್ಚಾಗಿ ಭೀತಿ ಇಲ್ಲ. ಹೌದ್ರಿ, ನಿರೋಧ ಬಳಸಬೇಕಂತ ನೀವ್ ಹೇಳ್ತಾರಿ. ನಿರೋಧ ಎಲ್ಲಿ ಸಿಗ್ತಾವ್ರ? ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಾಗ ಸಿಗ್ತಾವ. ಅಂದ್ರ ಆರೋಗ್ಯ ಇಲಾಖೆದಲ್ಲಿ ಸಿಗ್ತಾವ್ರಿ. ಹೌದ್ರಿ, ಅವ್ನು ಹೋಗಿ ಕೇಳಿ ಇಸ್ಕೊಂಡ್ ಬರೋದು ಹೇಗ್ರಿ ನಾವು? ಯಾಕೆ ಇಸ್ಕೊಂಡ್ ಬರ್ಲಿಕ್ಕೆ ಏನಾಗ್ತದ ನಿನಗೆ? ನಾ 3 ಮಂದಿ ತೋರ್ಸಾಕಂತ ಬಂದಿರ್ತಾರು. ಅವ್ರ ಮುಂದೆ ನಿರೋಧ ಕೊಡ್ರ ಅಂತ ಕೇಳಿದ್ರ ಅಸಹ್ಯ ಆಗ್ತದ. ಈ ನಿರೋಧ ಯಾರನ್ನು ಕೇಳೋ ಅವಶ್ಯಕತೆನೇ ಇಲ್ಲ. ಸೀದಾ ಸರ್ಕಾರ ದವಾಖಾನೆ ಹೋಗು. ಏನ್ ಮೆಟ್ಲ ಹತ್ತಿಯಲ್ಲ, ಇದ್ರಿಗೆ ಒಂದು ಬಾಕ್ಸ್ ಇಟ್ಟಿರ್ತಾರ. ಅದ್ರ ಮ್ಯಾಗ ನಿರೋಧ ಅಂತ ಬರದೇ ಇರ್ತಾರ. ಆ ಬಾಕ್ಸ್ ತುಂಬ ನಿರೋಧ ತುಂಬಿರ್ತಾರ. ನಮ್ಮ ಸರ್ಕಾರ ನಮ್ಮ ಜನರ ಆರೋಗ್ಯವಾಗಿರ್ಲಿ ಅಂತ ನಿರೋಧ ಬದಲು ಸಾಕಷ್ಟು ಪ್ರಚಾರ ಮಾಡ್ಲಿಕ್ಕೆ ಹೌದ್ರಿ. ಎಂತ ಘೋಷಣೆ ಮಾಡ್ಯಾರಂದ್ರ ನಿರೋಧ ಬಳಸಿ ನಿರೋಧ ಬಳಸಿ ಮತ್ತ ಇನ್ನೊಂದ್ ನಮ್ಮ ಅಣ್ಣ ತಮ್ಮಂದ್ರಿಗೆ ಎಂತ ಮಾತು ಹೇಳ್ಯಾರಂದ್ರ ಮದುವೆ ಪೂರ್ವದಲ್ಲಿ ಮಿಲನ ಬೇಡ ಎಂತೆಂತ ಮಾತು ಹೇಳ್ಯಾರ. ಇವ್ನು ಪಾಲಿಸಿದ್ರ ಹೆಚ್ಚಾಗಿ ಸೋಂಕೊಂಡು ನಮ್ ದೇಶಕ್ಕ ಬಿಟ್ಟು ಹೋಗ್ಬಿಡ್ತದ. ಅಂತ ಧರ್ಮವಂತವಾಗಿ ನಡೀತಿ. ಹೌದಲ್ಲ? ಪರಸ್ತ್ರೀಯ ಸಂಘ ಮಾಡಬಾರ್ದಲ್ರಿ. ಈ ಕಲಾ ಪ್ರದರ್ಶನಗಳ ಉದ್ದೇಶ HIV ಏಡ್ಸ್ ಸೋಂಕಿತ ವ್ಯಕ್ತಿಗಳನ್ನು ಕಳಂಕ ಮತ್ತು ತಾರತಮ್ಯದ ಸಾಮಾಜಿಕ ಪಿಡುಗಿನಿಂದ ಬಿಡುಗಡೆ ಮಾಡುವುದು ಮತ್ತು HIV ಏಡ್ಸ್ ಸೋಂಕನ್ನು ಸೊನ್ನೆಗೆ ತರುವುದು. ಈ ದಿಸೆಯಲ್ಲಿ ನಾವೆಲ್ಲರೂ ಕ್ರಿಯಾಶೀಲರಾದಾಗ ಮಾತ್ರ ಈ ಕಲಾವಿದರ ಹಂಬಲಕ್ಕೆ ನಿಜವಾದ ಅರ್ಥ ಸಿಕ್ಕಂತಾಗುತ್ತದೆ.